ಕುಮಾರಸ್ವಾಮಿ ಅವರು ಜೆಪಿಎಸ್ ಇದು ಜೆಡಿಎಸ್ ಭವನದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಆರಂಭ ಮಾಡಿರೋದು. ಪೂರ್ತಿ ಪತ್ರಿಕಾಗೋಷ್ಠಿ ಇಲ್ಲಿವರೆಗೂ ಗೃಹ ಸಚಿವರ ವಿರುದ್ಧ. ನೀವು RDPR ಮಿನಿಸ್ಟರ್ ಆಗಿರುವಾಗಿಂದ ಹಿಡಿದು ಇಲ್ಲಿವರೆಗೂ ಒಂದು ಜ್ಞಾನೇಂದ್ರ ಕುಮಾರ್ ವಿಚಾರ ಮಾತಾಡಿದ್ದಾರೆ, KPSC ವಿಚಾರ ಮಾತಾಡಿದ್ದಾರೆ, RSS ಅಕೌಂಟ್ ಬಗ್ಗೆ ಪ್ರತಿದಿನ ನೀವು ಕೇಳ್ತೀರಾ. ನೀವು ರಾಜೀನಾಮೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ, ನಿಮ್ ನಾಲ್ಗೆ ಸರಿ ಇಟ್ಕೊಡಿ ಅಂತ ಮೆನ್ಷನ್ ಮಾಡ್ತೀವಿ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರ್ರಿ? ಈಗ ನೀವು ಪಾಪ ನಿಮ್ ಪಕ್ಷ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕರ್ಗೆ ಬೇಕಾಗಿದೆ ನಿಮ್ಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೆ ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದ್ರೆ ಮಾತಾಡ್ಲಿ. ಸಿ, ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲಿಗಲ್? ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರ್ದಿದ್ದು, ಮರ್ತೋಗ್ಬಿಟ್ಟಿದಾರ. RSS ಒಂದು ವಿಷ ಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ಪ್ರಜಾವಾಣಿನಲ್ಲಿ ದೊಡ್ಡ ಆರ್ಟಿಕಲ್ ಇತ್ತು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಬಹಳ ದೊಡ್ಡ ಅಭಿಮಾನಿ ಆಗ್ಬಿಟ್ಟಿದ್ದೆ. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನ ಬಿಟ್ಟು ಹೋಗೋರ ಬಗ್ಗೆ ಏನ್ ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರದ್ದೇನಿದೆ ಹೇಳಿ? ಈಗ IAS ಆಫೀಸರ್ ಓಡೋಗಿದ್ದಾನ, ನಮ್ಮ ವಶದಲ್ಲಿದ್ದಾನ, ಇವ್ರಿಗೆ ಗೊತ್ತಾ? ಎಲ್ಲಾನು ಬಂದು ಇಲ್ಲಿ ಚರ್ಚೆ ಮಾಡಕ್ಕಾಗತ್ತಾ ನಾನು? ಅಥವಾ ಅವ್ರಿಗೆ ಹೋಗಿ ಹೇಳ್ಬೇಕಾ ನಾನು? ಆಯ್ತು, KPS ನೋಡಿ ಒಂದ್ ನಿಮಿಷ, ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಮೊದಲನೇ ಬಾರಿಗೆ ಎಲ್ಲಿದ್ದಾರೆ ಅಂದ್ರೆ ಈಸ್ ವೇರ್ ಅಬೌಟ್ಸ್ ವೇರ್ ನೋನ್. ಹೌದಾ? ಲಿಖಿತ ಮೂಲಕ ಒಬ್ಬ ಅಧಿಕಾರಿ ಲೀವಿಗೆ ಅಪ್ಲೈ ಮಾಡಿದ್ರೆ ಅದನ್ನ ಸರ್ಕಾರ ನಂಬಬಾರ್ದಾ? ಹೌದಾ ಇಲ್ಲ? ಅದು ದಾಖಲೆಗಳೆಲ್ಲಾನು ನಿಮ್ಮ ಹತ್ರ ಇದೆ. ಅವ್ರು ನೋಡಿಲ್ವಾ ಅದು? ಆಮೇಲೆ ಅವ್ರು ಸುಳ್ಳು ಹೇಳ್ತಾ ಇದಾರೋ ನಿಜ ಹೇಳ್ತಾ ಇದ್ರು ಅದು ಸರ್ಕಾರಕ್ಕೆ ಗೊತ್ತಾಗತ್ತಾ? ಅವ್ರ ತಂದೆಯವ್ರಿಗೆ ಹೋಗಿ ಇವ್ರು ಭೇಟಿ ಯಾರು ಮಾಡಿದಾಗ ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇದೆ ಅಂತ ಹೇಳ್ತಾರೆ. ಈಗ ಬರ್ತಾರಲ್ಲ, ಎಲ್ಲೋಗ್ತಾರೆ? ಬಂದಾಗ ವಿಚಾರಣೆ ಮಾಡೋಣ, ಯಾಕಪ್ಪ ಸುಳ್ಳು ಹೇಳ್ದೆ, ಏನಿದೆ ಅಂತ. ಈ ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗಿರ್ಬೋದು, BJP ಅವ್ರಿಗೆ ಹೇಳೋ ಅಗತ್ಯ ಇಲ್ಲ ನಾನು. ಆಮೇಲೆ ಇದ್ರ ಬಗ್ಗೆ KPSC ಬಗ್ಗೆ ಮಾತನಾಡಬೇಕು ಅಂದ್ರೆ ಮಾತಾಡಿ. JDS ಅವರು ಇರ್ಬೋದು, BJP ಅವರು ಮಾತಾಡಿ. ಶಿವಶಂಕರಪ್ಪ ಸಾಹುಕಾರಿಗೆ ಮೆಂಬರ್ ಮಾಡಿದ್ ಯಾರು? ಅಧ್ಯಕ್ಷರ ಮಾಡಿದ್ ಯಾರು? ಅವ್ರ ಮನೆಯಲ್ಲಿ ಮೋದಿ ಅವ್ರ ಫೋಟೋ ಇಲ್ಲ, ದೇವೇಗೌಡರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇದೆ, ವಿಜೇಂದ್ರ ಅವ್ರ ಫೋಟೋ ಇದೆ ಅಂತ ಹೇಳ್ತಾರಲ್ಲ, ನಿಜಾನ? 200 ಕೋಟಿ ರೂಪಾಯಿ ಕೊಟ್ಟು ಅಧ್ಯಕ್ಷರಾದ್ರಂತಲ್ಲ, ನಿಜಾನ? ಯಾರು ಹೇಳ್ತಾ ಇರೋದು? BJP ಮಾಜಿ ಶಾಸಕರೇ, ನಿಮ್ ಸ್ನೇಹಿತರೆ ಹೇಳ್ತಾ ಇದ್ರೆ. ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಯಾಕೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಕೇಂದ್ರ ಸರ್ಕಾರದಿಂದ ಏನ್ ಕೊಡುಗೆಯಾಗಿದೆ ರಾಜ್ಯ ಸರ್ಕಾರಕ್ಕೆ, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಯಾರು RSSಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂತ ತಕ್ಷಣ ತತ್ವ ಸಿದ್ಧಾಂತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಕೂತಿದಾರಲ್ಲ. ಕೇಂದ್ರ ಸರ್ಕಾರದಿಂದ ನೀವೇನ್ ತಂದಿದ್ದೀರಾ ರಾಜ್ಯಕ್ಕೆ? ಮಾತೆತ್ತಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು, ಬೆಳಿಬೇಕು ಅಂತೀರಾ. ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಾರ್ದು ಅಂತೀರಾ. ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಧ್ವನಿ ಎತ್ತಿದ್ದೀರಾ ಸ್ವಾಮಿ? ಸುಮ್ಮನೆ ಇವೆಲ್ಲ ಬಂದು ಈಗ ಏನಾಗ್ಬಿಟ್ಟಿದೆ, ಫ್ಯಾಷನ್ ಆಗ್ಬಿಟ್ಟಿದೆ BJP ಅವರಿಗೆ, JDS ಅವರಿಗೆ. ಪ್ರಿಯಾಂಕರ್ಗೆ ದಿನ ಎದ್ದು ಬೈದ್ರೆ ಕೇಶವ್ ಕೃಪಾನಲ್ಲಿ ಅವರಿಗೆ ಅಂಕಗಳು ಸಿಗ್ತವೆ. ಸರ್, ನಾನಿವತ್ತು ಪ್ರಿಯಾಂಕರ್ಗೆ ಹಿಂಗೆ ಸೋಷಿಯಲ್ ಮೀಡಿಯಾನಲ್ಲಿ ಬೈದೆ, ನಾನು ಹಿಂಗೆ ಅವ್ರನ್ನ ಕೆಲವು ಬಾಡಿಗೆ ಭಾಷಣಕಾರರು ಇಟ್ಕೊಂಡಿದ್ದಾರೆ ಇವ್ರು BJPದವರು. ಅವರಿಗೆ ಹಿಂಗ್ ಬೈಸ್ದೆ ಸರ್, ಅವ್ರಿಗೆ ಹಂಗ್ ಬೈಸ್ದೆ ಸರ್ ಅಂದ್ರೆ ಅಂಕಗಳು ಸಿಗ್ತದೆ ಇವರಿಗೆ. ಅಂಕಗಳ ಮೇಲೆ ಇವ್ರ ಪ್ರಮೋಷನ್ನು. ಆಮೇಲೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸಂಬಳ ನನ್ನಿಂದ. ಮುಂಚೆ ಬರೀ BJPಗೆ ಸೀಮಿತ ಆಗಿದೆ, ಈಗ JDS ತನಕ ಹೋಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ.